ಈ ಮೂರನೇ ಟೆಕ್ನಿಕ್ ಜಾರ್ ಅಥವಾ ಎನ್ವಲಪ್ ಮೆಥಡ್. ತುಂಬಾ ಜನರಿಗೆ ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಿದೆ ಅನ್ನೋ ತಾಳಮೇಳನೇ ಇರಲ್ಲ ಶೇಷ. ಸುಮ್ನೆ ಇರೋ ತನಕ ಖರ್ಚು ಮಾಡ್ತಾ ಇರ್ತಾರೆ, ಎಲ್ಲ ಖಾಲಿ ಆದ್ಮೇಲೆ ಅಯ್ಯೋ ದುಡ್ಡು ಹೊರಟೋಯ್ತಲ್ಲ, ಬರೀ ಹೋಟ್ಲಿಗೆ ಸಿಕ್ಕಾಬಿಟ್ಟೆ ಖರ್ಚು ಮಾಡ್ಬಿಟ್ನಲ್ಲ, ನಾನ್ ಬೇಡದೆ ಉದ್ದೇಶಕ್ಕೆ ಸಿಕ್ಕಾಬಿಟ್ಟೆ ಖರ್ಚಾಗೋಯ್ತಲ್ಲ, ಬರೀ ಕಾರಲ್ಲಿ ತಿರ್ಗಾಡಕ್ಕೆ ತುಂಬಾ ದುಡ್ಡು ಖರ್ಚು ಮಾಡ್ಬಿಟ್ನಲ್ಲ, ಮಂತ್ ಎಂಡ್ ಬಂದ್ರೆ ಸಾಲ, ಈ ರೀತಿ ಮಾಡ್ಕೋತಾರೆ. ಅಂದ್ರೆ ಯಾವ್ದೋ ಒಂದು ಉದ್ದೇಶಕ್ಕೆ ಅಥವಾ ಶಾಪಿಂಗಿಗೆನೆ ಬಂದ ಆದಾಯದಲ್ಲಿ 25% ಖರ್ಚು ಮಾಡ್ಬಿಟ್ನಲ್ಲ, ಈ ರೀತಿ ಆಲೋಚನೆ ಮಾಡೋರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ಜಾರ್ ಅಥವಾ ಎನ್ವಲಪ್ ಮೆಥಡ್ ಅನ್ನ ಫಾಲೋ ಮಾಡ್ಬೇಕು. ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಹೋಮ್ ರೆಂಟ್, ಮನೆ ಬಾಡಿಗೆ, ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಎನ್ವಲಪ್. ಈ ಹೋಮ್ ರೆಂಟ್ ಅನ್ನೋ ಎನ್ವಲಪ್ ಅಲ್ಲಿ ನಿಮ್ಮ ಮನೆ ಬಾಡಿಗೆ ಎಷ್ಟಿದೆ ಅಷ್ಟು ದುಡ್ಡನ್ನ ಇದಕ್ಕೆ, ನಿಮ್ಗೆ ಸಂಬಳ ಬಂತಲ್ಲ, ಸಂಬಳ ಬಂದ ತಕ್ಷಣ ನಿಮ್ಮ ಮನೆ ಬಾಡಿಗೆ ಎಷ್ಟಿದೆ ಅದನ್ನ ಈ ಎನ್ವಲಪ್ಗೆ ಹಾಕ್ಬಿಟ್ಟು, ಇದು ನೋಡಪ್ಪ ಇದು ಹೋಮ್ ರೆಂಟ್, ಈ ಹಣವನ್ನ ಬೇರೆ ಯಾವ ಉದ್ದೇಶಕ್ಕೂ ನಾನು ಬಳಸೋ ಹಂಗಿಲ್ಲ ಅಂತೇಳಿ ಎತ್ತಿ ಹಿಂಗೆ ಇಟ್ಬಿಡಿ. ಈಗ ನೋಡಿ, ಪ್ರತಿ ತಿಂಗಳು ಉದಾಹರಣೆಗೆ ನನ್ನ ಸ್ನೇಹಿತನ ಮನೆಯಲ್ಲಿ, ರವಿ ಮನೆಯಲ್ಲಿ ಹಿರಿಯರಾದ ತಂದೆ ತಾಯಿ ಇದ್ದಾರೆ, ಅವ್ರಿಗೆ ವೈದ್ಯಕೀಯ ಖರ್ಚು ಒಂದು 5,000 ರೂಪಾಯಿ ಬರುತ್ತೆ, ಮೆಡಿಸಿನ್ ಅದು ಇದು ಟೆಸ್ಟ್ಗಳು ಅಂತ ಹೇಳಿ. ನೋಡಿ, ಆ 5,000 ರೂಪಾಯಿನ ರವಿ ಏನ್ ಮಾಡ್ಬೇಕು, ಈ ಎನ್ವಲಪ್ ಅಲ್ಲಿ ಹಾಕಿ ಇಡಬೇಕು. ಇಲ್ಲಿ ನೋಡಿ, ಇಲ್ಲಿ 10,000 ರೂಪಾಯಿ ರೆಂಟ್ ಅನ್ನ ರವಿ ಮನೆ ಬಾಡಿಗೆಗೆ ಅಂತ ಹೇಳಿ 10,000 ರೂಪಾಯಿನ ಇಲ್ಲಿ ಮೀಸಲಿಟ್ಟಿದ್ದಾನೆ. ಇಲ್ಲಿ 5,000 ರೂಪಾಯಿಯನ್ನ ಮೆಡಿಕಲ್ಗೆ ಅಂತೇಳಿ ಮೀಸಲಿಟ್ಟಿದ್ದಾನೆ. ಆಯ್ತಾ, 2 ಎನ್ವಲಪ್ನ ನಾನು ನಿಮಗೆ ತೋರಿಸ್ದೆ. ಈಗ ಮನೆಗೆ ಖರ್ಚು ಪ್ರತಿ ತಿಂಗಳು ದಿನಸಿ ತರಬೇಕಲ್ಲ, ದಿನಸಿಗೆ ಅಂತ ಹೇಳಿ ಏನ್ ಮಾಡ್ತಾನೆ ರವಿ, ಅದಕ್ಕೊಂದು 10,000 ರೂಪಾಯಿನ ಇಲ್ಲಿ ಹಾಕಿಡ್ತಾನೆ. ಸೊ ನಾನೀಗ ಮೆಡಿಕಲ್ ಎಕ್ಸ್ಪೆನ್ಸು, ದಿನಸಿ ಮತ್ತೆ ಹೋಮ್ ರೆಂಟು, ಈಗ 3 ಎನ್ವಲಪ್ಗಳನ್ನ ನಾನಿಲ್ಲಿ ತೋರಿಸಿ ಇಟ್ಟೆ. ಎಮರ್ಜೆನ್ಸಿ ಫಂಡ್ ಬೇಕು, ಇದಕ್ಕೊಂದು 10,000 ರೂಪಾಯಿ ಹಾಕ್ತಾರೆ ಅಂತ ಇಟ್ಕೊಳ್ಳೋಣ. ನಾನೊಂದು ಉದಾಹರಣೆ ಹೇಳ್ತಿರೋದು. ಈ ರೀತಿ ಬೇರೆ ಬೇರೆ ಉದ್ದೇಶಕ್ಕೆ ಬೇಕಾಗುವಂತ ಹಣವನ್ನ ಬೇರೆ ಬೇರೆ ಎನ್ವಲಪ್ನಲ್ಲಿ ಅಥವಾ ಬೇರೆ ಬೇರೆ ಜಾರ್ನಲ್ಲಿ, ಹುಂಡಿ ರೀತಿಯಲ್ಲಿ ಕೂಡ ನೀವು ಈ ರೀತಿ ಬೇರೆ ಬೇರೆ ಉದ್ದೇಶಕ್ಕೆ ಬೇಕಾಗುವ ಹಣವನ್ನ ಎನ್ವಲಪ್ ಅಥವಾ ಹುಂಡಿಯಲ್ಲಿ ಹಾಕಿಟ್ರೆ ಇದರೊಳಗೆ ಏನಿದೆ ಆ ಉದ್ದೇಶಕ್ಕೆ ಮಾತ್ರ ದುಡ್ಡು ಬಳಕೆ ಆಗಬೇಕು. ಈಗ ಇದು ಈ ಜಾರ್ ಮೆಥಡ್ ಅಥವಾ ಎನ್ವಲಪ್ ಸೇವಿಂಗ್ ಮೆಥಡ್ ಅನ್ನುವಂಥದ್ದು. ಯಾರು ಬೇಕಾಬಿಟ್ಟಿ ಖರ್ಚು ಮಾಡಿಬಿಡ್ತಾರೆ, ಅಳತೆ ಅಂದಾಜಿಲ್ಲದೆ ಲೆಕ್ಕಾಚಾರ ಮಾಡದೆ ಖರ್ಚು ಮಾಡ್ತಾರೆ, ಅವ್ರಿಗೆ ಈ ಎನ್ವಲಪ್ ಅಥವಾ ಜಾರ್ ಮೆಥಡ್ ವರ್ಕೌಟ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.